ನಮಸ್ಕಾರ ಸ್ನೇಹಿತರೆ, ಕನ್ನಡದಲ್ಲಿ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂಥವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಮಾಡುವ ಎಲ್ಲ ಯೂಸ್ಫುಲ್ ಕಂಟೆಂಟ್ ಮತ್ತು ಜಾಬ್ ಅಪ್ಡೇಟ್ಸ್, ಆಮೇಲೆ ಹೇಗೆ ಅಪ್ಲೈ ಮಾಡೋದು ಇವನ್ನೆಲ್ಲ ನಾನು ಈ ಚಾನಲ್ನಲ್ಲಿ ತಿಳಿಸ್ಕೊಡ್ತೀನಿ. ಸೊ KPSC ಗ್ರೂಪ್ ಎ ಮತ್ತು ಗ್ರೂಪ್ ಬಿ ಗ್ಯಾಜೆಟೆಡ್ ಪ್ರೊಬೇಷನರೀಸ್ ಕಡೆಯಿಂದ ಸುಮಾರು 384 ಹುದ್ದೆಗಳಿಗೆ ಅರ್ಜಿ ಕರೆದಿದ್ದಾರೆ. ಇದರಲ್ಲಿ ಈ ವಿಡಿಯೋದಲ್ಲಿ ನಾವು ನೋಡೋದಾದರೆ ಯಾವ ಥರ ಫೀಸ್ ಸ್ಟ್ರಕ್ಚರ್ ಇರುತ್ತೆ, ಆಮೇಲೆ ಕ್ವಾಲಿಫಿಕೇಷನ್ ಏನು, ಆಮೇಲೆ ಏಜ್ ಲಿಮಿಟ್ ಏನು, ಆಮೇಲೆ ಎಕ್ಸಾಮ್ ಪ್ಯಾಟರ್ನ್ ಯಾವ ಥರ ಇರುತ್ತೆ ಅಂತ ನಾವು ಈ ವಿಡಿಯೋದಲ್ಲಿ ನೋಡೋಣ. ಸೊ ಆಮೇಲೆ ಹೇಗೆ ಅಪ್ಲೈ ಮಾಡೋದು ಅಂತ ನಾವು ನೋಡೋಣ. ಯಾರು ಇನ್ನೂ KPSC ಅಲ್ಲಿ ಯಾರು ಇನ್ನೂ ರಿಜಿಸ್ಟ್ರೇಷನ್ ಆಗಿಲ್ಲ ಅಂಥವರು ರಿಜಿಸ್ಟ್ರೇಷನ್ ಮಾಡಬೇಕು. ಇದು ಒಂದ್ಸತಿ ರಿಜಿಸ್ಟ್ರೇಷನ್ ಮಾಡಿದರೆ ನೀವು ನೆಕ್ಸ್ಟ್ ಯಾವಾಗೂ ಚೇಂಜ್ ಮಾಡ್ಕೊಳಕ್ಕಾಗಲ್ಲ. ಸೊ ಅದಕ್ಕೆ ಕರೆಕ್ಟಾಗಿ ಇನ್ಫಾರ್ಮೇಷನ್ನ ಫಿಲ್ ಮಾಡಿ. ಇಲ್ಲ ಅಂತಂದರೆ ಮತ್ತೆ ನೀವು ಒಂದು ಬೇರೆ ಜಿಮೇಲ್ ID ಹಾಕಿ ಅಥವಾ ಬೇರೆ ಫೋನ್ ನಂಬರ್ ಕೊಟ್ಟು ಅದನ್ನು ನೀವು ಮಿಸ್ ಮಾಡಿಕೊಂಡ್ರೆ ಆಮೇಲೆ ನಿಮಗೆ ತುಂಬ ಕಷ್ಟ ಆಗುತ್ತೆ. ಇದನ್ನು ಮತ್ತೆ ಅಪ್ಲೈ ಮಾಡೋದು ಅದೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ನೀವು ಇವಾಗಲೇ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ ಅಂತಂದರೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳುವಾಗ ಯಾವ ಫೋನ್ ನಂಬರ್ ಕೊಡ್ತೀರಾ, ಯಾವ ಜಿಮೇಲ್ ID ಕೊಡ್ತೀರಾ ಅದನ್ನೆಲ್ಲ ಕರೆಕ್ಟಾಗಿ ನೆನಪಿಟ್ಕೊಳ್ಳಿ. ನ್ಯೂ ರಿಜಿಸ್ಟ್ರೇಷನ್ ಅಂತ ಕಾಣ್ತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಇಲ್ಲಿ ನೀವು ನಿಮ್ಮ ಕಡೆ ಇರೋ ಪರ್ಮನೆಂಟ್ ಮೊಬೈಲ್ ನಂಬರನ್ನು ಹಾಕಿ, ಆಮೇಲೆ ಪರ್ಮನೆಂಟ್ ಇಮೇಲ್ ID ಹಾಕಿ. ಸೊ ಆಮೇಲೆ ಪಾಸ್ವರ್ಡ್ನ ಸೆಟ್ ಮಾಡಿ ಇಲ್ಲಿ ಎಂಟ್ರ್ ಕನ್ಫರ್ಮ್ ಪಾಸ್ವರ್ಡ್, ಇಲ್ಲೇನು ಸೇಮ್ ಪಾಸ್ವರ್ಡ್ ಹಾಕಿರ್ತೀರ ಇದನ್ನೇ ಪಾಸ್ವರ್ಡ್ ಹಾಕಿ. ಸೊ ಇದಕ್ಕಿಂತ ಮುಂಚೆ ನಾವು ಈ ರಿಜಿಸ್ಟ್ರೇಷನ್ ಎಲ್ಲ ಆಮೇಲೆ ಮಾಡೋಣ. ಇದಕ್ಕಿಂತ ಮುಂಚೆ ನಾವು ಇದು ಪೂರ್ತಿ ಇದ್ರ ಬಗ್ಗೆ ನಾವು ಇನ್ ಡೀಟೇಲ್ ಆಗಿ ಒಂದು ಸ್ವಲ್ಪ ನೋಡ್ಕೊಂಬರೋಣ. ಆಮೇಲೆ ನೆಕ್ಸ್ಟ್ ಅಪ್ಲಿಕೇಶನ್ನ ಸ್ಟಾರ್ಟ್ ಮಾಡೋಣ ಹಾಕೋಕೆ. KPSCI PDO ಹುದ್ದೆಗೆ ವೇತನ ಶ್ರೇಣಿ ನಾವು ನೋಡೋದಾದ್ರೆ 37,000ರಿಂದ 70,000ವರೆಗೆ ಇರ್ತದೆ. ಆಮೇಲೆ ಅರ್ಜಿ ಸಲ್ಲಿಸುವ ದಿನಾಂಕ ಬಂದ್ಬಿಟ್ಟು 15/4/2024 ಸ್ಟಾರ್ಟ್ ಆಗುತ್ತೆ. ಆಮೇಲೆ ಕೊನೆಯ ದಿನಾಂಕ ಬಂದ್ಬಿಟ್ಟು 15/5/2024 ಇರುತ್ತದೆ. ಅಂದರೆ ಮೇ 15ನೇ ತಾರೀಕು ಲಾಸ್ಟ್ ಡೇಟ್ ಇರುತ್ತದೆ. ಶೈಕ್ಷಣಿಕ ವಿದ್ಯಾರ್ಹತೆ ನೋಡೋದಾದ್ರೆ ಪದವಿ ಮುಗಿದಿರಬೇಕು. ಯಾವುದಾದ್ರೂ BA ಆಗಿರ್ಬೋದು, BCom, BCA, BBA, ಆಮೇಲೆ ಇಂಜಿನಿಯರಿಂಗ್ ಆಗಿರ್ಬೋದು. ಇದರಲ್ಲಿ ಪದವಿ ಮುಗಿದ್ರೆ ಅವರು ಅರ್ಹರು ಅಂತ ಹೇಳ್ಬೋದು. ಅರ್ಜಿ ಶುಲ್ಕ ನೋಡೋದಾದ್ರೆ ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ 600 ರೂಪಾಯಿ ಇರ್ತದೆ. ಆಮೇಲೆ 2A, 3A, 3B ಇವ್ರುಗಳಿಗೆ 300 ರೂಪಾಯಿ ಇರ್ತದೆ. ಆಮೇಲೆ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 50 ರೂಪಾಯಿ ಇರ್ತದೆ. ಆಮೇಲೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ ಕೆಟಗರಿಗೆ ಯಾವುದೇ ಶುಲ್ಕ ಇರುವುದಿಲ್ಲ, ಅಂದರೆ ಶುಲ್ಕ ವಿನಾಯಿತಿ ಇದೆ. ಆಯ್ಕೆ ವಿಧಾನ ಯಾವ ರೀತಿ ಇರ್ತದೆ ಅಂತ ನಾವು ನೋಡೋದಾದ್ರೆ ಕನ್ನಡ ಭಾಷೆ ಪರೀಕ್ಷೆ ಕಡ್ಡಾಯವಾಗಿರ್ತದೆ. ಈ ಪರೀಕ್ಷೆಯಲ್ಲಿ 150 ಅಂಕಗಳು ಇರ್ತಾವೆ. ಆದರೆ ಅರ್ಹತೆ ಹೊಂದಲು ಕನಿಷ್ಠ 50 ಅಂಕಗಳು ಬೇಕು. ಇದರ ಮೆರಿಟ್ ಆಧಾರ ಮೇಲೆ ಅವರು ಕನ್ಸಿಡರ್ ಮಾಡ್ತಾರೆ. ಸೊ ಇವಾಗ ಎಷ್ಟು ಜನ 50ರ ಮೇಲೆ ತಗೊಂಡಿರ್ತಾರೋ ಅದ್ರ ಮೆರಿಟ್ ಮೇಲೆ ಇದು ಆಯ್ಕೆ ಆಗ್ತಂತ ಹೇಳ್ಬೋದು. ಆಮೇಲೆ SSLC ಹಂತದಲ್ಲಿನ ಪ್ರಥಮ ಭಾಷೆ ಕನ್ನಡವನ್ನ ಒಂದು ಮಾನದಂಡವಾಗಿಟ್ಕೊಂಡು ಇವರು ಫೈನಲ್ ಲಿಸ್ಟ್ನ ಸಿದ್ಧತೆ ಪಡಿಸ್ತಾರೆ. ಇದೊಂದು ವಿಶೇಷ ಸೂಚನೆ ಅಂತಾನೆ ಹೇಳ್ಬೋದು. ಈಗಾಗಲೇ ಯಾರು ಆಲ್ರೆಡಿ ಕರ್ನಾಟಕ ಒಂದು ಲೋಕಸೇವಾ ಆಯೋಗದಲ್ಲಿ ಏನಾದರೂ ಎಕ್ಸಾಮ್ ಬರೆದಿರ್ತೀರ 2022ರಲ್ಲಿ, ಸೊ ಇದನ್ನು ಅದರಲ್ಲಿ ಉತ್ತೀರ್ಣರಾಗಿರ್ತೀರ, ಇದನ್ನು ಒಂದು ಮಾನದಂಡವಾಗಿ ಇಟ್ಕೊಂಡು ಇದು ಒಂದು ಬೆನಿಫಿಟ್ ಅಂತಾನೆ ಹೇಳ್ಬೋದು. ಈಗ ಅಪ್ಲಿಕೇಶನ್ ಮೊದಲೇ ಹಾಕಿ ಅದರಲ್ಲಿ ಉತ್ತೀರ್ಣರಾದವರಿಗೆ. ಸ್ಪರ್ಧಾತ್ಮಕ ಪರೀಕ್ಷೆ ವಿಧಾನ ಯಾವ ರೀತಿ ಇರ್ತದೆ ಅಂತ ನೋಡೋದಾದ್ರೆ ಈ ಪಠ್ಯಕ್ರಮ ಯಾವ ರೀತಿ ಇರ್ತದೆ ಅಂದ್ರೆ 3 ಪತ್ರಿಕೆಗಳಾಗಿ ವಿಂಗಡಿಸಿದ್ದಾರೆ. ಒಂದು ಸಾಮಾನ್ಯ ಜ್ಞಾನ, ಆಮೇಲೆ ಇನ್ನೊಂದು ಇಂಗ್ಲಿಷ್, ಆಮೇಲೆ ಇನ್ನೊಂದು ಕಂಪ್ಯೂಟರ್ ಜ್ಞಾನ ಅಂತ. ಸೊ ಇದರಲ್ಲಿ ಗರಿಷ್ಠ 100 ಅಂಕಗಳು ಇರ್ತದೆ. ಆಮೇಲೆ ಅವಧಿ ಬಂದ್ಬಿಟ್ಟು 1.5 ಗಂಟೆ. ನೆಗೆಟಿವ್ ಮಾರ್ಕಿಂಗ್ ಇರ್ತದೆ, 1/4 ನೆಗೆಟಿವ್ ಮಾರ್ಕಿಂಗ್ ಇದೆ. ಆಮೇಲೆ ಸಾಮಾನ್ಯ ಜ್ಞಾನಕ್ಕೆ ಯಾವೆಲ್ಲ ಒಂದು ಸಬ್ಜೆಕ್ಟ್ಗಳನ್ನ ಇದು ಒಳಗೊಂಡಿರ್ತದೆ ಅಂತ ಇಲ್ಲಿ ನೀವು ನೋಡ್ಕೋಬಹುದು. ನಾನು ಇದನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಹಾಕ್ತೀನಿ.
ಪ್ರಚಲಿತ ಘಟನೆಗಳಾಗಿರ್ಬೋದು, ಆಮೇಲೆ ಸಾಮಾನ್ಯ ವಿಜ್ಞಾನ ವಿಷಯಗಳಾಗಿರ್ಬೋದು, ಆಮೇಲೆ ಭಾರತೀಯ ಸಮಾಜ ಮತ್ತು ಅದರ ಬೆಳವಣಿಗೆಗಳಾಗಿರ್ಬೋದು, ಈ ತರ ಒಂದು ಸಬ್ಜೆಕ್ಟ್ಗಳು ಇದನ್ನ ಒಳಗೊಂಡಿರುತ್ತದೆ. ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲಿಷ್, ಸಾಮಾನ್ಯ ಕಂಪ್ಯೂಟರ್ ಜ್ಞಾನ ಈ ಒಂದು 3 ಪತ್ರಿಕೆಗಳಾಗಿ ವಿಭಜಿಸಿದ್ದಾರೆ. ಸೊ ಇದರಲ್ಲಿ ಅಂಕಗಳನ್ನ ನೀವು ನೋಡ್ಕೋಬಹುದು. 35 ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲಿಷ್ 35, ಆಮೇಲೆ ಕಂಪ್ಯೂಟರ್ ಜ್ಞಾನಕ್ಕೆ 30 ಅಂಕಗಳನ್ನ ಇವರು ನಿಗದಿಪಡಿಸಿದ್ದಾರೆ. ಈ ಒಂದು ಪಿಡಿಒ ಹುದ್ದೆಗೆ ವಯೋಮಿತಿಯನ್ನ ನಾವು ನೋಡೋದಾದ್ರೆ, ಸಾಮಾನ್ಯ ಅರ್ಹತೆ ಎಷ್ಟು, ಸಾಮಾನ್ಯ ವರ್ಗದವ್ರಿಗೆ ಎಷ್ಟು ಅರ್ಹತೆ ಅಂತಂದ್ರೆ 35 ವರ್ಷ ಇರುತ್ತದೆ. ಕನಿಷ್ಠ 18 ವರ್ಷ ಆಗಿರಬೇಕು. ಆಮೇಲೆ 2A, 3A, 3B ಆಮೇಲೆ 3B ಕ್ಯಾಟಗರಿ ಅವರಿಗೆ 38 ವರ್ಷ, ಅಂದ್ರೆ 3 ವರ್ಷ ಸಡಿಲಿಕೆ ಇರ್ತದೆ. ಆಮೇಲೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಮತ್ತು ಕ್ಯಾಟಗರಿ 1 ಅವರಿಗೆ 40 ವರ್ಷಗಳ ಗರಿಷ್ಠ ಒಂದು ಇದಿರ್ತದೆ, ಅಂದ್ರೆ 5 ವರ್ಷ ಸಡಿಲಿಕೆ ಸಿಗ್ತದೆ SC/ST ಕ್ಯಾಂಡಿಡೇಟ್ಸ್ಗೆ. ಹುದ್ದೆಗಳನ್ನ ಯಾವ್ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ಹುದ್ದೆಗಳನ್ನ ಇವರು ವಿಭಾಗಿಸಿದ್ದಾರೆ ಅಂತ ನಾವು ನೋಡೋದಾದ್ರೆ, ಇಲ್ಲಿ ಒಟ್ಟು ಟೋಟಲ್ ಆಗಿ 97 ಹುದ್ದೆಗಳು. ಇದರಲ್ಲಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ 25, ಆಮೇಲೆ ಮಹಿಳೆಯರಿಗಂತಾನೆ 32 ಹುದ್ದೆಗಳನ್ನ ಮೀಸಲಿಟ್ಟಿದ್ದಾರೆ. ಆಮೇಲೆ ಇತರೆ ಅವರಿಗೆ 17 ಹುದ್ದೆಗಳ ಇರುತ್ತವೆ. ಅಂಗವಿಕಲರಿಗೆ 9 ಹುದ್ದೆಗಳು ಇರುತ್ತವೆ. ಈ ತರನಾಗಿ ಎಲ್ಲ ಒಂದು ಯಾವ್ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ಅಂತ ಇವರು ಡಿವೈಡ್ ಮಾಡಿದ್ದಾರೆ. ನಾನು ಇದನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಇವನ್ನೆಲ್ಲ ನೋಡ್ಕೋಬಹುದು ನೀವು. ಗ್ರಾಮೀಣ ಭಾಗದವರಿಗೆ ಆಮೇಲೆ ಒಂದು ಇದು ಬೆನಿಫಿಟ್ಸ್ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಅವರು ಗ್ರಾಮೀಣ ಸರ್ಟಿಫಿಕೇಟ್ 1 to 10th ಇದ್ರೆ ಕನ್ನಡ ಮೀಡಿಯಂ ಅವರಿಗೆ ಒಂದು ಆಯ್ಕೆ ಸಂದರ್ಭದಲ್ಲಿ ಒಂದು ಮೊದಲ ಆದ್ಯತೆ ಅಂತಾನೆ ಹೇಳ್ಬೋದು. ಇಂತಿಷ್ಟು ಕ್ಯಾಟಗರಿಗೆ ಎಷ್ಟು ಪೋಸ್ಟ್ಗಳು ಡಿವೈಡ್ ಆಗಿದೆ, ಅದ್ರ ಬೇಸ್ ಮೇಲೆ ನೀವು ಆಯ್ಕೆ ಆಗ್ತೀರಾ ಅಂತಾನೆ ಹೇಳ್ಬೋದು. ಒಂದ್ಸರಿ ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆದ್ಮೇಲೆ ಅದನ್ನ ಹೇಗೆ ಅಪ್ಲೈ ಮಾಡೋದು ಅಂತ ನಾನು ಇನ್ ಡೀಟೇಲ್ ಆಗಿ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ. ಇಂಥ ಒಂದು ಯೂಸ್ಫುಲ್ ಕಂಟೆಂಟ್ಗಾಗಿ ನಮ್ಮ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ.